ಹೃತ್ಪೂರ್ವಕವಾದಂತಹ ಸ್ವಾಗತ. 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲನೇ ಪಾಠದ ನಂತರ ವ್ಯಾಕರಣಾಂಶಗಳಿದ್ದಾವೆ. ಯುದ್ಧ ಪಾಠದ ನಂತರ ವ್ಯಾಕರಣಾಂಶಗಳಿದ್ದಾವೆ. ಈ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇದೆ. ಈ ಅಕ್ಷರ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಪ್ರಶ್ನೆ ಕಡ್ಡಾಯವಾಗಿದ್ದೇ ಇದೆ. ವರ್ಣಮಾಲೆ ನಮ್ಮ ಕನ್ನಡ ಭಾಷೆಯಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ. 49 ಅಕ್ಷರಗಳು ಬರ್ತವೆ. ಆ ಇಂದ ಹಿಡಿದು ಳವರೆಗೆ ಬರ್ತವೆ. ಇದೆಲ್ಲ ನಿಮಗೆ ಚಿರಪರಿಚಿತ. ಪ್ರಾಥಮಿಕ ಶಾಲೆಯಿಂದಲೂ ಅವುಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ಆದರೆ ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿಲ್ಲ. ವೈಜ್ಞಾನಿಕವಾಗಿ ಸುಮ್ಮನೆ ಆ ಇಂದ ಳವರೆಗೆ ಐ ಊರು ಐ ಮಹಾ ಅಂದ್ಬಿಡ್ತೀರಾ. ಆಮೇಲೆ ಎಲ್ಲವೂ ಮಾಮೂಲಾಗಿ ಹೇಳ್ಬಿಡ್ತೀರಾ. ಪ್ರತಿಯೊಂದರಲ್ಲೂ ಸ್ವರಭಾರದ ವ್ಯತ್ಯಾಸ ಇರುತ್ತೆ. ಪ್ರತಿಯೊಂದರಲ್ಲೂ ಧ್ವನ್ಯಾಂಗಗಳ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಾವು ಇವತ್ತು ಈ ವರ್ಣಮಾಲೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಇದ್ದೀವಿ. ವರ್ಣಮಾಲೆಯಲ್ಲಿ ಪ್ರಾರಂಭದಲ್ಲಿ ಬರುವಂತಹ ಆ ಇಂದ ಹಿಡಿದು ಔ ತನಕ ಇರುವಂತಹ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ? ಸ್ವರಗಳು ಅಂತ ಕರಿತೀವಿ. ಸ್ವರಗಳು. ಕೊನೆ ಉಳಿದಂತಹ ಎರಡನ್ನ ಯೋಗವಾಹಗಳು ಅಂತ ಕರಿತೀವಿ. ಸ್ವರಗಳು ಅವು, ಯೋಗವಾಹಗಳು ಅವು. ಮತ್ತೆ ಅವನ್ನು ಸ್ವರಗಳು ಅನ್ನೋ ಹಾಗಿಲ್ಲ, ಅವು ಯೋಗವಾಹಗಳೇ. ಯೋಗವಾಹಗಳು ಅಂದ್ರೆ ಏನಾಗಾದ್ರೆ ಹೇಳ್ತೀನಿ, ಕ್ರಮವಾಗಿ ಹೇಳ್ತೀನಿ. ಮೊದಲು ಸ್ವರಗಳಿಗೆ ಬರೋಣ. ಸ್ವರಗಳು ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ವರ್ಣಮಾಲೆಯ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಸ್ವರಗಳು ಅಂತ ಕರಿತೀವಿ. ಸ್ವತಂತ್ರವಾಗಿ ಯಾವುದೇ ಧ್ವನ್ಯಾಂಗದ ಅಡೆತಡೆ ಇಲ್ಲದೆ ಸುಲಭವಾಗಿ ಬರ್ತಾವೆ. ಅ ಆ ಇ ಈ ಉ ಓ ಋ ಎ ಎ ಐ ಒ ಓ ಔ. ಇಲ್ಲಿ ತನಕ ಧ್ವನ್ಯಾಂಗಗಳ ಅಡೆತಡೆ ಇಲ್ಲದೆ ತುಂಬಾ ಸರಳವಾಗಿ ಸುಲಭವಾಗಿ ಬರ್ತವೆ. ಹಾಗಾಗಿ ಇವನ್ನ ನಾವೇನಂತ ಕರಿತೀವಿ? ಸ್ವರಗಳು ಅಂತ ಕರಿತೀವಿ. ಸ್ವರಗಳು ಅಂದ್ರೆ ಇಷ್ಟೇ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಕರಿತೀವಿ. ಸ್ವರಗಳಲ್ಲಿ ಎರಡು ಗುಂಪು ಮಾಡಬಹುದು, ಎರಡು ವಿಧ ಮಾಡಬಹುದು. ಯಾವುಗಳ ಆಧಾರದ ಮೇಲೆ? ಅವುಗಳನ್ನು ಉಚ್ಚಾರ ಮಾಡುವಂತಹ ಸಮಯದ ಆಧಾರದ ಮೇಲೆ. ಕೆಲವು ಉಚ್ಚಾರ ಮಾಡೋದಕ್ಕೆ ಎಲ್ಲಿಂದ ಆ ಇಂದ ಹಿಡಿದು ಅವುವರೆಗೆ ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡೋದಕ್ಕೆ ಕಡಿಮೆ ಸಮಯ ಬೇಕು. ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡೋದಕ್ಕೆ ಹೆಚ್ಚು ಸಮಯ ಬೇಕು. ಕಡಿಮೆ ಸಮಯ ಯಾವಕ್ಕೆ ಬೇಕು ಅವನ್ನ ನಾವೇನು ಕರಿತೀವಿ? ಹ್ರಸ್ವ ಸ್ವರಗಳು ಅಂತ ಕರಿತೀವಿ. ಹೆಚ್ಚು ಸಮಯ ಯಾವಕ್ಕೆ ಬೇಕೋ ಅವನ್ನೇನು ಕರಿತೀವಿ? ದೀರ್ಘ ಸ್ವರಗಳು ಅಂತ ಕರಿತೀವಿ. ನಾವು ಸುಲಭವಾಗಿ ಅದನ್ನ, ಹಾಗಾದ್ರೆ ಅಕ್ಷರಗಳನ್ನು ಉಚ್ಚಾರ ಮಾಡೋ ಸಮಯವನ್ನು ಯಾವ ಮಾನದಂಡದ ಮೇಲೆ ನಾವು ಅಳಿಬಹುದು ಅಂತಂದ್ರೆ ಅದನ್ನೇ ನಾವೇನು ಕರಿತೀವಿ? ಮಾತ್ರೆ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು. ಈ ವರ್ಣಮಾಲೆಯನ್ನ ಕಲಿಸೋದ್ರ ಜೊತೆಗೆ ಪ್ರಸ್ಥಾನ ಹಾಕೋದು ನಿಮಗೇನಾಗುತ್ತೆ? ಒಂದು ಪರಿಕಲ್ಪನೆ ಬರುತ್ತೆ. ಹೇಗೆ ಪ್ರಸ್ಥಾನ ಹಾಕಬಹುದು, ಯಾವ ಅಕ್ಷರಕ್ಕೆ ಹೇಗೆ ಹಾಕಬಹುದು ಅಂತ ಗೊತ್ತಾಗುತ್ತೆ. ಸ್ವರಗಳ ಬಗ್ಗೆ ನೀವು ತಿಳ್ಕೋಬೇಕು. ಮೊದಲನೇ ಅಕ್ಷರ ಆ ಇದೆ, ಈ ಇದೆ, ಉ, ರು, ಎ ಮತ್ತೆ ಓ. ಇವು ಅತ್ಯಂತ ಕಡಿಮೆ ಸಮಯದಲ್ಲಿ ಸುಮ್ಮನೆ ಒಂದು ಚಟುವಟಿಕೆ ಮಾಡೋದ್ರ ಮೂಲಕ ನೀವು ಸುಲಭವಾಗಿ ನಾವು ಕಡಿಮೆ ಸಮಯ ಹೇಗೆ ಅಂತ ಗೊತ್ತಾಗುತ್ತೆ. ಆ ಇ ಉ ರು ಎ ಓ ಒಂದೇ ಚಿಟಿಕೆ ಹೊಡೆಯಕ್ಕಾಗಲ್ಲ, ಎರಡು ಹೊಡೆಯಕ್ಕಾಗಲ್ಲ. ಆ ಎರಡನೇ ಚಿಟಿಕೆಗಾಗಲೇ ಸಮಯ ಇಲ್ಲ. ಇದನ್ನೇನಂತೀವಿ? ಒಂದು ಮಾತ್ರ ಕಾಲ ಅಂತೀವಿ. ಚಿಟಿಕೆ ಹೊಡೆಯೋದನ್ನ ಮಾತ್ರ ಕಾಲ ಅನ್ನಲ್ಲ. ಮತ್ತೆ ಒಂದು ಅಕ್ಷರ ಉಚ್ಚಾರ ಮಾಡೋಕಿರುವಂತಹ ಸಮಯವನ್ನ ಮಾತ್ರ ಕಾಲ ಅಂತ ಕರಿತೀವಿ. ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡೋದಕ್ಕೆ ಎರಡು ಮಾತ್ರ ಕಾಲ ಬೇಕು, ಸ್ವಲ್ಪ ಸಮಯ ಜಾಸ್ತಿ ಬೇಕು. ನಾವು ಈಗ ಸೆಕೆಂಡ್ ಲೆಕ್ಕ ತಗೋಬಹುದು. ಸೆಕೆಂಡ್ ಲೆಕ್ಕ ತಗೊಂಡ್ರೆ ಏನಾಗುತ್ತೆ? 1 ಸೆಕೆಂಡ್ ನಲ್ಲಿ 3-4 ಅಕ್ಷರ ಉಚ್ಚಾರ ಮಾಡಬಹುದು. ಹಾಗಾಗಿ ನಿರ್ದಿಷ್ಟವಾಗಿ ಸೆಕೆಂಡ್ ಅಂತ ಹೇಳೋದು ತಪ್ಪಾಗುತ್ತೆ. ಒಂದು ಅಕ್ಷರ ಉಚ್ಚಾರ ಮಾಡೋದಕ್ಕೆ ಎಷ್ಟು ಸಮಯ ಬೇಕು? ಅದನ್ನು ಒಂದು ಮಾತ್ರ ಕಾಲ ಅಂತ ಕರಿತೀವಿ. ಎರಡು ಮಾತ್ರ ಕಾಲದಲ್ಲಿ ಆಗೋದು ಅಕ್ಷರಗಳು ಉಚ್ಚಾರ ಆಗಲ್ವಾ? ಆಗ್ತವೆ. ಅವನ್ನೇ ನಾವೇನು ಕರಿತೀವಿ? ದೀರ್ಘ ಸ್ವರಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ದೀರ್ಘ ಸ್ವರ ಅಂತ ಕರಿತೀವಿ. ಈ ವೃತ್ತಾಕಾರದಲ್ಲಿ ಸೂಚಿಸಿದನಲ್ಲ, ಇವನ್ನ ದೀರ್ಘ ಸ್ವರ ಅಂತ ಕರಿತೀವಿ. ಹೇಗೆ? ಸುಲಭ ಗೊತ್ತಾಗುತ್ತೆ. ಆ ಇ ಈ ಉ ವ್ಯತ್ಯಾಸ ಗೊತ್ತಾಯ್ತಾ? ರು ಎ ಐ ಅದಕ್ಕೂ ಕೂಡ ಎರಡು ಮಾತ್ರೆ. ಓ
ಓ, ಔ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ಹ್ರಸ್ವ ಸ್ವರಗಳು ಅಂತ ಕರಿತೀವಿ. ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ದೀರ್ಘ ಸ್ವರಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಹ್ರಸ್ವ ಸ್ವರಗಳು ಎಷ್ಟು ಬರ್ತವೆ? ಇಲ್ಲ, ಇಲ್ಲಿ ಗೆರೆ ಹಿಡಿದಿನಲ್ಲ, ಎಷ್ಟು ಬರ್ತವೆ? 6 ಬರ್ತವೆ. ದೀರ್ಘ ಸ್ವರಗಳು 7 ಬರ್ತವೆ. ಒಟ್ಟು ಸ್ವರಗಳ ಸಂಖ್ಯೆ 13 ಆಗುತ್ತೆ. ಎಷ್ಟು? 13 ಆಗುತ್ತೆ. ಯೋಗವಾಹಗಳನ್ನ ಕೂಡ್ಕೊಡುದು ಸ್ವರಗಳಲ್ಲ. ಹಾಗಾದ್ರೆ ಯೋಗವಾಹ ಅಂದ್ರೇನು? ಸ್ವತಂತ್ರವಾಗಿ ಓದಲು ಬಾರದ ಅಕ್ಷರಗಳಿವು, ಓದಲು ಬಾರದ ಸಂಕೇತಗಳು. ನಾವು ಇದನ್ನ ಆ ಮುಂದೆ 0 ಬರೆದಕ್ಕೆ ಅಮ್ ಅಂತೀವಿ, ಇದ್ರ ಮುಂದೆ 2 0 ಬರೆದಕ್ಕೆ ಅಹ ಅಂತೀವಿ. ಅಂದ್ರೆ 0 ವ್ಯಾಕರಣದಲ್ಲಿ 0 ಅಂತ ಓದಂಗಿಲ್ಲ. ನಾವು ಇದನ್ನ ಅನುಸ್ವಾರ ಅಂತೀವಿ. ಹಾಗೆ ಇದನ್ನ ವಿಸರ್ಗ ಅಂತೀವಿ. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಇವನ್ನ ಸ್ವತಂತ್ರವಾಗಿ ಬರೆದ್ರೆ ಓದಕ್ ಬರಲ್ಲ. ಇವು ಓದ್ರಪ್ಪ ಅಂತಂದಾಗ ಏನ್ ಓದಕ್ ಬರುತ್ತೆ? ಅದನ್ನ 0 ಅನ್ಬಹುದು. 0 ಯಾವ್ದ್ರಲ್ಲಿ? ಲೆಕ್ಕದಲ್ಲಿ, ವ್ಯಾಕರಣದಲ್ಲ. ಅಕ್ಷರಗಳು ಓದ್ದಂಗೆ ಇದನ್ನ ಓದಕ್ ಬರುತ್ತಾ? ಬರಲ್ಲ. ಅರ್ಥ ಆಯ್ತಾ? ಹಂಗಾದ್ರೆ ಯಾವುದಾದ್ರೂ ಒಂದು ಅಕ್ಷರದ ಸಹಾಯ ಬೇಕು. ಇನ್ನೊಂದು ಅಕ್ಷರದ ಸಹಾಯದಿಂದ ಓದಲು ಬರುವಂತಹ ಇಂತಹ ಚಿಹ್ನೆಯನ್ನು ನಾವೇನು ಕರಿತೀವಿ? ಅನುಸ್ವಾರ ಅಂತೀವಿ. 2 0ನ ವಿಸರ್ಗ ಅಂತ ಕರಿತೀವಿ. ಅರ್ಥ ಆಯ್ತಾ ನಿಮ್ಗೆ? ಈಗ ಸ್ವರ ಅಂದ್ರೆ ಏನು ಅಂತ ಗೊತ್ತಾಯ್ತು, ಸ್ವರಗಳು ಅಂದ್ರೆ ಏನು ಅಂತ ಗೊತ್ತಾಯ್ತು. ಆ ಸ್ವರಗಳಲ್ಲಿರುವಂತಹ ಹ್ರಸ್ವ ಸ್ವರಗಳ ಬಗ್ಗೆ ಗೊತ್ತಾಯ್ತು, ದೀರ್ಘ ಸ್ವರಗಳ ಬಗ್ಗೆ ಗೊತ್ತಾಯ್ತು, ಮತ್ತೆ ಯೋಗವಾಹಗಳ ಬಗ್ಗೆ ಗೊತ್ತಾಯ್ತು. ಒಟ್ಟು 13, ಯೋಗವಾಹಗಳು 2, 15 ಆಗುತ್ತೆ. ಇನ್ನ ಬಾಕಿ ವಿಧವಾದ ಎಲ್ಲಿಂದ ಕಾಯಿಂದ ಹಿಡಿದು ಲಾವರೆಗಿನ ಅಕ್ಷರಗಳೇನಿದ್ದಾವೆ ವ್ಯಂಜನಗಳು ಅಂತ ಕರಿತೀವಿ. ವ್ಯಂಜನಗಳು ಅಂತ ಕರಿತೀವಿ. ವ್ಯಂಜನಗಳಲ್ಲಿ 2 ಗುಂಪು ಮಾಡಿದ್ದಾರೆ. ಒಂದು ವರ್ಗೀಯ ವ್ಯಂಜನ. ವರ್ಗ ಅಂದ್ರೆ ಗುಂಪು ಅಂತ. ವರ್ಗ ಅಂದ್ರೇನು? ಗುಂಪು. ಎಷ್ಟು ಗುಂಪು ಮಾಡಿದ್ದಾರೆ? 5 ಗುಂಪು ಮಾಡಿದ್ದಾರೆ. ಇದನ್ನ ಕವರ್ಗ ಅಂತ ಕರಿತೀವಿ. ಮೊದಲನೇ ಅಕ್ಷರ ಕ ಆಗಿರೋದ್ರಿಂದ ಕವರ್ಗ ಅಂತ ಕರಿತೀವಿ. ಇದನ್ನ ಚವರ್ಗ ಅಂತ ಕರಿತೀವಿ, ಟವರ್ಗ ಅಂತ ಕರಿತೀವಿ, ತವರ್ಗ ಅಂತ ಕರಿತೀವಿ, ಮತ್ತೆ ಪವರ್ಗ ಅಂತ ಕರಿತೀವಿ. ಪ ಗುಂಪು, ಕ ಗುಂಪು, ಚ ಗುಂಪು ಅಂತ. ಇವುಗಳನ್ನು ಯಾವುದೇ ಆಧಾರದ ಮೇಲೆ ಈ ರೀತಿ ಗುಂಪು ಮಾಡಿದ್ರು ಚರ್ಚೆ ಮಾಡೋಣ. ಇನ್ನೊಂದು ವ್ಯಂಜನದ ಇನ್ನೊಂದು ಬಗೆ ಇದೆ, ಅದು ಅವರ್ಗೀಯ ವ್ಯಂಜನ. ಇದು ಯಾವುದೇ ವರ್ಗ ಮಾಡಿಲ್ಲ, ಸುಮ್ಮನೆ ತಂದಿಟ್ಟಿದ್ದಾರೆ ಇಲ್ಲ ಅಕ್ಷರಗಳಿಗೆ. ಹಾಗಾದ್ರೆ ಈ ಗುಂಪನ್ನು ಮಾಡಿದ್ರಲ್ಲ, ಯಾವ ಆಧಾರದ ಮೇಲೆ ಗುಂಪು ಮಾಡಿದ್ರು? ನಿಮ್ಗೆ ಒಂದಷ್ಟು ವಸ್ತುಗಳನ್ನ ಕೊಟ್ಬಿಟ್ಟು ಅದರಲ್ಲಿ ಎಲ್ಲಾ ಬಗೆಯ ವಸ್ತುಗಳು ಇರ್ತಾರೆ, ತಗೊಳ್ರಪ್ಪ ಇವುಗಳನ್ನ ಬೇರೆ ಬೇರೆ ಮಾಡ್ರಿ ಅಂದಾಗ ಏನ್ ಮಾಡ್ತೀರಿ? ಅವುಗಳ ಲಕ್ಷಣದ ಆಧಾರದ ಮೇಲೆ, ಅವುಗಳ ಬಣ್ಣದ ಆಧಾರದ ಮೇಲೆ, ಅವುಗಳ ಆಧಾರದ ಆಧಾರದ ಮೇಲೆ, ಆಕಾರದ ಆಧಾರದ ಮೇಲೆ ಏನ್ ಮಾಡ್ತೀವಿ? ಇದು ಬೇರೆ ಇದು ಬೇರೆ ಅಂತ ಗುಂಪಿನ ಇದ್ರೆ ಗುಂಪಿನ ಇದು ನೋಡೋದಕ್ಕೆ ಸೂಜಿ ತರ ಇದೆ, ಮುಂದೆ ತಲೆ ಬುರುಡೆ ಇದೆ, ಹೌದಲ್ವಾ? ಸೂಜಿ ಕೊಟ್ಟು ಗುಂಪಿನ 2 ಅದರಲ್ಲಿ ಇದ್ರೆ ಅದನ್ನೇ ಪ್ರತ್ಯೇಕ ಮಾಡ್ತೀರಿ, ಇದನ್ನೇ ಪ್ರತ್ಯೇಕ ಮಾಡ್ತೀರಿ. ಯಾವುದರ ಆಧಾರದ ಮೇಲೆ? ಲಕ್ಷಣದ ಆಧಾರದ ಮೇಲೆ, ಕೆಲವೊಂದು ಬಣ್ಣಗಳ ಆಧಾರದ ಮೇಲೆ. ಆ ರೀತಿ ಇಲ್ಲಿಂದ ಇಲ್ಲಿಯವರೆಗೆ, ಕಾಯಿಂದ ಹಿಡಿದು ಮಾವರೆಗೆ ಇರುವಂತಹ ಈ ಅಕ್ಷರಗಳನ್ನ ಅವುಗಳು ಉಚ್ಚಾರ ಲಕ್ಷಣ ನೋಡೋಕೆಲ್ಲ ಒಂದೇ ತರ ಇದಾವೆ ಅಂತಲ್ಲ, ಒಂದೇ ತರ ಇರಲ್ಲ. ಒಂದ್ ಅಕ್ಷರ ಇದ್ದಾಗ ಇನ್ನೊಂದು ಅಕ್ಷರ ಇರಲ್ಲ. ಆದ್ರೆ ಇಲ್ಲಿ ಏನ್ ಮುಖ್ಯ ಆಗುತ್ತೆ? ಇಲ್ಲಿ ಮುಖ್ಯ ಆಗೋದು ಧ್ವನ್ಯಾಂಗ ಅಥವಾ ವರ್ಣೋತ್ಪತ್ತಿ ಸ್ಥಾನ. ವರ್ಣ ಅಂದ್ರೆ ಅಕ್ಷರ, ಅಕ್ಷರದ ಉತ್ಪತ್ತಿ ಸ್ಥಾನ ಅಂತ ಕರಿತೀವಿ. ಅಕ್ಷರದ ಉತ್ಪತ್ತಿ ಸ್ಥಾನ ಏನಿದು? ಅಕ್ಷರದ ಉತ್ಪತ್ತಿ ಸ್ಥಾನ ಹೊಟ್ಟೆಯಲ್ಲಿಂದ ಬರುತ್ತೆ ಅಂತ ತಕ್ಷಣ ಎಲ್ಲಿಂದ ಬರುತ್ತೆ? ಸರ್ ಕೋಳಿಯಿಂದ ಬರುತ್ತೆ ಅಂತೀವಿ, ಹೌದಲ್ವಾ? ಯಾವ್ದೋ ಹಣ್ಣು ತೋರಿಸಿ ಹುಣಸೆ ಹಣ್ಣು ಎಲ್ಲಿಂದ ಬರುತ್ತೆ? ಹುಣಸೆ ಮರದಿಂದ ಬರುತ್ತೆ, ಹೌದಲ್ವಾ? ಯಾವುದೇ ಒಂದು ವಸ್ತುವಿಗೆ ಅದರ ಉತ್ಪತ್ತಿ ಸ್ಥಾನ ಅಂತ ಒಂದಿರುತ್ತೆ. ಜಲ ಎಲ್ಲಿಂದ ಬರುತ್ತೆ? ಭೂಮಿ ಒಳಗಡೆ ಅಂತರ್ಜಲ ಸಂಗ್ರಹ ಆಗಿರುವ ನೀರು ಬಸಿಯುತ್ತೆ. ಪ್ರತಿಯೊಂದು ಒಂದು ಉತ್ಪತ್ತಿ ಸ್ಥಾನ ಅಂತ ಇರುತ್ತಲ್ವ, ಹಾಗೆ
ಧ್ವನ್ಯಾಂಗಗಳು ಅಂತಿದಾವೆ, ವರ್ಣೋತ್ಪತ್ತಿ ಸ್ಥಾನಗಳು ಅಂತಿದಾವೆ. ಅವುಗಳನ್ನು ನಾವು ಬೇಕಾದ್ರೆ ಪಟ್ಟಿ ಮಾಡಬಹುದು. ಹಾಗಾದ್ರೆ ಎಲ್ಲೆಲ್ಲಿಂದ ಅಕ್ಷರಗಳು ಬರ್ತವೆ? ಯಾವ್ಯಾವುದು ಧ್ವನ್ಯಾಂಗಗಳು, ವರ್ಣೋತ್ಪತ್ತಿ ಸ್ಥಾನಗಳು? ನಾಲಗೆ. ಹೌದಾ? ನಾಲಗೆಯಿಂದ ಬರ್ತಾವ? ಅಂದ್ರೆ ಉಸಿರು ಬೇಕು. ಆ ಉಸಿರು ಹೊರ ಬರಬೇಕಾದ್ರೆ ಕೆಲವೊಂದು ವರ್ಣೋತ್ಪತ್ತಿ ಸ್ಥಾನಗಳು ಅಥವಾ ಧ್ವನ್ಯಾಂಗಗಳು ಕೆಲಸ ಮಾಡ್ತವೆ. ಕೆಲಸ ಮಾಡೋದ್ರಿಂದನೇ ಇಷ್ಟು ಚೆನ್ನಾಗಿ ನಾವು ಮಾತಾಡಕ್ ಆಗಿರೋದು. ಅದ್ರಲ್ಲಿ ಒಂದ್ ಯಾವ್ದಾದ್ರು ಅಂಗ ಮಿಸ್ ಹೊಡಿತು ಅಂತಂದ್ರೆ ಗೊತ್ತಾಯ್ತಲ್ಲ, ಸ್ವಲ್ಪ ಏನಾದ್ರೂ ತೊಂದರೆ ಇತ್ತು ಅಂತಂದ್ರೆ ಆ ಅಕ್ಷರಗಳು ಬರಲ್ಲ. ಕೆಲವರಿಗೆ ರಾ ಅನ್ನಕ್ ಬರಲ್ಲ, ಲಾ ಅಂತಾರೆ. ಹೌದಲ್ವಾ? ಕಾ ಅನ್ನಕ್ ಬರಲ್ಲ, ಲಾ ಅಂತವೆ. ಆ ಧ್ವನ್ಯಾಂಗಗಳ ವ್ಯತ್ಯಾಸ ಅದು ಹಂಗೆ ಬರಬೇಕು. ಯಾವುದೇ ಒಂದು ಅಕ್ಷರನ ನಾವು ಬೇರೆ ವರ್ಣೋತ್ಪತ್ತಿ ಸ್ಥಾನದಿಂದ ಉಚ್ಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಅದು ಬರಲ್ಲ, ಅಸ್ಪಷ್ಟವಾಗಿ ಬರುತ್ತೆ. ಈಗ ಉದಾಹರಣೆ, ತುಂಬಾ ವಯಸ್ಸಾಗಿರುತ್ತಲ್ಲ, ಹಣ್ಣು ಮುದುಕಜ್ಜಿಗಳು ಮಾತಾಡ್ಬೇಕಾರೆ ಹೆಂಗ್ ಮಾತಾಡ್ತಾರೆ? ಸ್ಪಷ್ಟವಾಗಿ ಬರಲ್ಲ. ಯಾಕೆ ಬರಲ್ಲ? ಹಲ್ಲುಗಳಿರಲ್ಲ. ಹಂಗಾದ್ರೆ ಹಲ್ಲುಗಳು ಧ್ವನಿಗೆ ಸಹಾಯ ಮಾಡ್ತವೆ ಅಂತ ತಿಳ್ಕೊಬೋದಲ್ವಾ? ಹಂಗಾದ್ರೆ ಹಲ್ಲು. ಮತ್ತೆ ಸಣ್ಣ ಮಕ್ಳಿಗೆ ಮಾತಾಡ್ಸಕ್ ಪ್ರಯತ್ನ ಪಡ್ರಿ. ಮಾತೊಳ್ಳೆ ಚಂದವಾಗಿರುತ್ತೆ, ಕೇಳಿದ್ರೆ ನಗು ಬರುತ್ತೆ, ಆದ್ರೆ ಸ್ಪಷ್ಟವಾಗಿ ಬರಲ್ಲ ಮಕ್ಳಿಗೆ ಮಾತಾಡಕ್. ಯಾಕೆ? ಅವಿನ್ನೂ ಅಭ್ಯಾಸ ಮಾಡಿರಲ್ಲ, ಜೊತೆಗೆ ಹಲ್ಲು ಬಂದಿರಲ್ಲ. ಹೌದಲ್ವಾ? ಹಲ್ಲು ಅದು ಕೂಡ ಧ್ವನ್ಯಾಂಗ. ತುಟಿ, ಕೆಲವರಿಗೆ ತುಟಿ ಇರಲ್ಲ ನೋಡಿ, ಸೀಳು ತುಟಿ ಅವ್ರು ಇರ್ತಾರಲ್ಲ, ಸ್ಪಷ್ಟವಾಗಿ ಮಾತಾಡಕ್ಕಾಗತ್ತಾ? ಆಗಲ್ಲ. ನಾವು ಬೇಕಾದ್ರೆ ತುಟಿ ಸಹಾಯ ಇಲ್ದಂಗೆ ಕೆಲವೊಂದು ಅಕ್ಷರಗಳನ್ನು ಉಚ್ಚಾರ ಮಾಡಕ್ ಬರಲ್ಲ. ಹೌದಾ? ಅದಾದ್ಮೇಲೆ ನೀವೇನಂತೀರಿ? ಅಂಗಳ ಅಂತೀವಿ ನಮ್ ಕಡೆ. ಮೇಲ್ಭಾಗ ಇದೆಯಲ್ಲ, ಇದನ್ನ ಅಂಗಳ ಅಂತೀವಿ. ನೀವೇನಂತೀರಿ? ಏನಂತೀರೋ ಗೊತ್ತಿಲ್ಲ. ಅದು. ಆಮೇಲೆ ವಸಡು. ಹೆಂಗ್ ಸಾರ್ ಎಲ್ಲದನ್ನು ಹೇಳ್ತೀನಿ, ಹೆಂಗೆ ಅಕ್ಷರಗಳು ಯಾವ ರೀತಿ ಬರ್ತವೆ ಅಂತ. ಆಮೇಲೆ ಹೊಟ್ಟೆ ಅಥವಾ ಉದರ. ಹೊಟ್ಟೆಯಿಂದ ಅಕ್ಷರ ಬರ್ತವೆ, ಹೇಳ್ತೀನಿ ಯಾವ ಅಂತ. ಗೊತ್ತಾಯ್ತಾ? ಹೀಗೆ ಮತ್ತೆ ಕಿರುನಾಗಿ ಆಗಿರ್ಬೋದು, ಮತ್ತೆ ಬಿಟ್ಟಿದ್ದೀವಿ ಮೂಗಾಗಿರ್ಬೋದು. ಕಿವಿಯಿಂದ ಬರಲ್ಲ, ಕಿವಿಯಿಂದ ಮಾತ್ರ ಬರಲ್ಲ. ಕಿವಿ ಕೇಳಿಸ್ಕೊಳ್ಳೋದಷ್ಟೇ. ಅದು ಧ್ವನಿ ಉತ್ಪತ್ತಿ ಮಾಡೋ ಶಕ್ತಿ ಅದಕ್ಕಿಲ್ಲ. ಶೀನು ಅದೇನಾರ ಕೆಮ್ಮು ಶೀನು ಬಂದಾಗ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ರೆ ಮುಗೀತು, ಒಂದು ಕಿವಿ ಡಮ್ ಅಂತ ಹೋಗುತ್ತೆ. ನಮ್ಮ ಗಾಳಿಯ ಒತ್ತಡ ಏನಿದೆ, ಅವಾಗ ಒತ್ತಡ ಬರಬೇಕಾಗಿರೋದು ಮೂಗು ಬಾಯಿಂದ. ಆ ಒಂದ್ಸರಿ ನಾವು ಹಾಗೆ ನಮಗೆ ಕನ್ನಡ ಮಾಡ್ತಾರೆ ಎಚ್.ಎಸ್. ಪ್ರಭಾಕರ್ ಅಂತ, ಶೀನ್ ಬಂದ್ಬಿಟ್ಟಿದೆ, ಬಿಗ್ಗೆ ಹಿಡ್ಕೊಂಡ್ಬಿಟ್ಟಿದ್ರೆ ಒಂದು ಕಿವಿಯಿಂದ ಗಾಳಿ ಬಸ್ ಚೆನ್ನಾಗಿ ಹೋಗ್ಬಿಡ್ತಂತೆ. ಶೀನು ಕೆಮ್ಮು ಬಂದಾಗ ಅದು ತಡಿಬಾರ್ದು. ಆದ್ರೆ ಅದನ್ನ ಮಾಡ್ಬೇಕಾದ್ರೆ ಒಂದು ಜಾಣತನ ಉಪಯೋಗಿಸ್ಬೇಕು. ಈ ಪ್ರಸ್ತುತ ಸಂದರ್ಭದಲ್ಲಿ ಈ ಕೊರೋನಾ ಇದೆಯಲ್ಲ, ಶೀಂತ್ರೆ ಕೆಮ್ಮಿದ್ರೆ ಎಲ್ಲ ಏನ್ ಮಾಡ್ತಾರೆ? ಅನುಮಾನದಲ್ಲಿ ನೋಡ್ತಾರೆ. ಅದಕ್ಕೆ ಏನ್ ಮಾಡಬೇಕು? ಮಾಸ್ಕ್ ಹಾಕಿದಿರ ಅಡ್ಡಿ ಇಲ್ಲ, ಅದ್ರ ಮಾಸ್ಕ್ ಇಂದಲೂ ವೈರಸ್ ಮುಸ್ಕೊಂಡ್ ಬರ್ಬೋದು. ಮೂಲೆಗೆ ಹೋಗಿ, ಜನ ಇಲ್ಲದ ಪ್ರದೇಶಕ್ಕೆ ಹೋಗಿ ಕೂತು ಸಿಗ್ಬೇಕು, ಅಥವಾ ಕೂತು ಕೆಮ್ಮಬೇಕು, ಅಥವಾ ಕನಿಷ್ಠ ಪಕ್ಷ ಬಗ್ಗೆ ಆದ್ರೂ ಕೆಮ್ಮೋದು ಶೀನೋದು ಮಾಡಿ. ಅದು ಇನ್ನೊಬ್ಬರಿಗೆ ಒಳ್ಳೇದು. ಅದಕ್ಕೋಸ್ಕರ ಈಗ ಯಾರು ಏನು ಹೇಳಕ್ ಬರಲ್ಲ. ಈಗ ಹೇಳಿದ್ವಿ, ಶೀತ ನೆಗಡಿ ಏನಾದ್ರು ಲಕ್ಷಣಗಳಿದ್ರೆ ಅವಾಗ ಶಾಲೆ ಬರಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಇವೆಲ್ಲ ಇನ್ನೂ ಅನೇಕ ವರ್ಣೋತ್ಪತ್ತಿ ಸ್ಥಾನಗಳಿದ್ದಾವೆ. ಆ ಸ್ಥಾನಗಳ ಮೂಲಕವಾಗಿಯೇ ಜನಿಸ್ತವೆ ಕೆಲವೊಂದು ಅಕ್ಷರಗಳು. ಅವುಗಳ ಆಧಾರದ ಮೇಲೆ ನಾವೇನ್ ಮಾಡಿದ್ವಿ? ವರ್ಗ ಅಂತ ಮಾಡಿದ್ವಿ, ಗುಂಪು ಅಂತ ಮಾಡಿದ್ವಿ. ನಿಮ್ಗೆ ಅರ್ಥ ಆಯ್ತು? ಈಗ ಕಾಯಿಂದ ಮಾವರಿಗೆ ಹೆಂಗ್ ಗುಂಪು ಮಾಡಿದೀವಿ ಸರ್ ಅಂತಂದ್ರೆ ಅವುಗಳ ಆಧಾರದ ಮೇಲೆ, ವರ್ಣೋತ್ಪತ್ತಿ ಸ್ಥಾನಗಳ ಆಧಾರದ ಮೇಲೆ ನಾವು ಗುಂಪು ಮಾಡಿರೋದು. ಹಾಗಾದ್ರೆ ಯಾವ ಗುಂಪು? ಈಗ ಕಾ ಇದೆ, ಇದು ಕಂಠದಿಂದ ಬರುತ್ತೆ. ಕಂಠದಿಂದ ಬರುವಂತಹ ಅಕ್ಷರಗಳು ಇದನ್ನ ಕಂಠ್ಯ ಅಂತ ಕರೀತಾರೆ. ಕಂಠ್ಯ. ಬೇಕಾದ್ರೆ ನಾವು ಪರೀಕ್ಷೆ ಮಾಡ್ಬೋದು. ಕುತ್ತಿಗೆ ಹಿಡ್ಕೊಂಡು ಕ
ಖ, ಗ, ಗ. ಇಲ್ಲಿ ಗುಯ್ ಗುಯ್ ಅನ್ನತ್ತೆ, ಕಂಠದಿಂದಲೇ ಬರುವ ಅಕ್ಷರಗಳು. ಹಂಗಾಗಿ ಅವನು ಗುಂಪು ಮಾಡಿದ್ದಾರೆ ಕಾಯಿಂದ ಹಿಡಿದು ಞ ವರೆಗೆ. ಅದೇ ರೀತಿ ಚ, ಇದನ್ನ ತಾಲವ್ಯ ಅಂತ ಕರಿತೀವಿ. ತಾಲ ಅಂದ್ರೆ ನಾಲಿಗೆ, ಜಿಹ್ವೆ ಅಂತಾನೂ ಕರೀತಾರೆ, ನಾಲಿಗೆ ಅಂತಾನೂ ಕರೀತಾರೆ, ತಾಲ ಅಂತಾನೂ ತಾಲವ್ಯ ಅಂತಾನೂ ಕರೀತಾರೆ. ನಾಲಿಗೆಯ ಸಹಾಯದಿಂದ ಬರುವಂತಹ ಅಕ್ಷರಗಳಿವು. ಚ, ಚ ಎರಡೂ ಅಂಗಳ ನಾವು ನಾಲಿಗೆಗೆ ಒತ್ತಿದಾಗ ಮಾತ್ರ ಈ ಅಕ್ಷರಗಳು ಬರ್ತವೆ. ಚ, ಛ, ಜ, ಜ. ಆದ್ರಿಂದ ಇದನ್ನ ತಾಲವ್ಯ ಅಕ್ಷರಗಳು, ತಾಲವ್ಯ ಅಂತ ಕರಿತೀವಿ. ಇನ್ನ ಇದನ್ನ ಮೂರ್ಧನ್ಯ ಅಂತ ಕರಿತೀವಿ. ಮೂರ್ಧನ್ಯ, ಮೂ ಅಂತ ಬಂತು, ಮೂಗು. ಮೂಗಿನ ಸ್ವಲ್ಪ ಸಹಾಯ ಬೇಕು. ಟ, ಟ, ಡ, ಡ. ಮೂಗಲ್ಲಿ ಗುಯಿ ಗುಯಿ ಅಂತ ಇರುತ್ತೆ, ಹೌದಲ್ವಾ? ಹಾಗಾಗಿ ಇದನ್ನ ಮೂರ್ಧನ್ಯ ಅಂತ ಕರಿತೀವಿ. ಮತ್ತೆ ಇದನ್ನ ದಂತ್ಯ ಅಂತ ಕರಿತೀವಿ. ದಂತ್ಯ, ದಂತ ಅಂದ್ರೆ ಹಲ್ಲು. ಹಲ್ಲಿನ ಸಹಾಯ ಬೇಕೇ ಬೇಕು. ಹಲ್ಲು ಇಲ್ಲದೆ ಇದ್ರೆ ಈ ಅಕ್ಷರಗಳನ್ನು ಉಚ್ಚಾರ ಮಾಡೋದು ಕಷ್ಟ. ನಾಲಿಗೆನ ಹಲ್ಲಿಗೆ ಮುಟ್ಟಿಸಿದ ಹಾಗೆ ಈ ಅಕ್ಷರ ಉಚ್ಚಾರ ಬರಲ್ಲ. ಬರುತ್ತಾ? ಪ್ರಯತ್ನ ಪಡ್ರಿ, ಬರಲ್ಲ. ಆದ್ರಿಂದ ಇವನ್ನ ದಂತ್ಯ ಅಂತ ಕರಿತೀವಿ. ದಂತದ ಸಹಾಯ ಬೇಕು, ದಂತ್ಯ. ಹಾಗೇನೆ ಇವುಗಳನ್ನ ನಾವು ಇದನ್ನ ದಂತ್ಯ ಅಂತ ಕರಿತೀವಿ, ದಂತಗಳ ಸಹಾಯ ಬೇಕು. ಇನ್ನ ಈ ವರ್ಗ ಇದೆ, ಈ ಗುಂಪಿದೆ, ಇದನ್ನ ಓಷ್ಟ್ಯ ಅಂತ ಕರಿತೀವಿ. ಓಷ್ಟ್ಯ, ಓಷ್ಟ್ಯ ಅಂತಂದ್ರೆ ತುಟಿಗಳ ಸಹಾಯ ಬೇಕೇ ಬೇಕು. ಪ, ಪ, ಬ, ಬ ಹೇಳ್ಬೋದು ಅಲ್ವಾ? ತುಟಿಗಳನ್ನ ತುಟಿಗಳಿಗೆ ಮುಟ್ಟಿಸ್ಲೇಬೇಕು. ಹಿಂಗ್ ಹೇಳ್ಬೋದು, ಪ, ಪ, ಬ, ಬ ಹೇಳ್ಬೋದು. ಆದ್ರೆ ತುಟಿಗಳು ಬೇಕೇ ಬೇಕಾನೆ. ಆದ್ರಿಂದ ಇವನ್ನ ಓಷ್ಟ್ಯ ಅಂತ ಕರಿತೀವಿ. ಇಷ್ಟು ಗುಂಪು, ಈ ಆಧಾರದ ಮೇಲೆನೆ ಇದನ್ನು ಗುಂಪು ಮಾಡಿದ್ದಾರೆ. ಕವರ್ಗ ಕಂಠ್ಯ, ಚವರ್ಗ ತಾಲವ್ಯ, ಟವರ್ಗ ಮೂರ್ಧನ್ಯ, ತವರ್ಗ ದಂತ್ಯ, ಪವರ್ಗ ಓಷ್ಟ್ಯ. ಇನ್ನ ಧ್ವನ್ಯಾಂಕಗಳ ವ್ಯತ್ಯಾಸ ಇರುತ್ತೆ. ಒಂದೊಂದು ಧ್ವನ್ಯಾಂಕ ಬರುತ್ತೆ. ಅವನ್ನ ಖಚಿತವಾಗಿ ಗುಂಪು ಮಾಡಕ್ಕಾಗಲ್ಲ. ಅದಕ್ಕೆ ಅವನ್ನ ಅವರಿಗೆ ವ್ಯಂಜನ ಅಂತೇಳಿ ಕೊನೆಗೆ ಇಟ್ಟಿದ್ದಾರೆ. ಯ, ರ ನೋಡ್ರಿ, ಒಂದು ಅಕ್ಷರಕ್ಕೂ ಮತ್ತೊಂದು ಅಕ್ಷರಕ್ಕೂ ವ್ಯತ್ಯಾಸ. ಯ, ಆಮೇಲೆ ರ, ಲ, ವ, ಶ, ಶ ವ್ಯತ್ಯಾಸ ನೋಡಿ. ಶ ಮತ್ತೆ ಶಾಗೆ ಧ್ವನಿಯಲ್ಲಿ ವ್ಯತ್ಯಾಸ ಇಲ್ಲ, ಧ್ವನಿಯಲ್ಲಿ ವ್ಯತ್ಯಾಸ ಇಲ್ಲ, ಬರವಣಿಗೆಯಲ್ಲಿ ವ್ಯತ್ಯಾಸ ಇದೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತೇಳಿ ಶಂಕರ ಶ ಅಂತೀವಿ. ಶಂಕರ ಶ ಅಂದ್ರೆ ಶಂಕರ ಅನ್ನೋದಕ್ಕೆ ಇದನ್ನ ಬರೆಯೋದು, ಶಿವ ಅನ್ನೋದಕ್ಕೆ ಇದನ್ನೇ ಬರೆಯೋದು. ಇದನ್ನ ಷಟ್ಪದಿ ಶ ಅಂತೀವಿ. ಇದನ್ನ ಷಟ್ಪದಿ ಶ ಅಂತೀವಿ. ಷಟ್ಪದಿಗೆ ಇದನ್ನ ಬರೆಯೋದು. ಷಟ್ಕೋನ ಶ ಇದನ್ನ ಬರೆಯೋದು. ಮತ್ತೆ ಸ, ಹ, ಈಗ ಗೊತ್ತಾಯ್ತಾ? ಇಲ್ಲೊಂದು ಬರದೆ ನೌಕರಿ ನೀವಲ್ಲ, ಹೊಟ್ಟೆ ಅಂತ ಬರೆದ ನೌಕರಿ, ಹೊಟ್ಟೆಯಿಂದಲೇ ಬರುವಂತಿರೋ ಅಕ್ಷರ ಯಾವುದು? ಹ. ಹ ಎಲ್ಲಿಂದ ಬರಬೇಕು? ಹ ಹೊಟ್ಟೆಯಿಂದ ಬರಬೇಕು, ಹೊಟ್ಟೆಯಿಂದ ಗಾಳಿ ಬರಬೇಕು. ಇಲ್ಲ ಸರ್ ನಾನು ನೋಡ್ರಿ ಸಂಗತಿ ಅ ಅಂದ್ರೆ ಅದು ಸ್ವರ ಆಗುತ್ತೆ, ಈ ಅಕ್ಷರ ಆಗಲ್ಲ. ಇದು ಬರೇ ಅ, ಆ ಇಲ್ಲೇ ಬಂತು. ಆದ್ರೆ ಈ ಅಕ್ಷರ ಮಾತ್ರ ಹ. ಹರಿ, ಹರಿ, ಹೌದಲ್ವಾ? ಈ ಅಕ್ಷರ ನಮ್ಮ ಉದರದಿಂದ ಗಾಳಿ ಹೊರ ಹಾಕಿದೆ. ಹೊರ ಹಾಕಿದಾಗ ಕೇಶಿರಾಜ ಹೇಳ್ತಾನೆ, ಕಹಳೆಯ ಪಾಂಗಿನೋಲ್ ಅಕ್ಷರ ಜನಿಸುಗುಮ್ ಅಂತ. ಕಹಳೆಯ ಪಾಂಗಿನೋಲ್, ಕಹಳೆ ನೋಡಿದಿರಲ್ಲ, ಹಿಂಗಿರುತ್ತೆ. ಕಹಳೆ ಊದ್ತಾರಲ್ಲ, ಯಾವ್ದಾದ್ರು ಯುದ್ಧ ಘೋಷಣೆ ಆದಾಗ ಜೋರಾಗಿ ಊದ್ತಾರೆ ನೋಡ್ರಿ, ಆ ಕಹಳೆ ರೀತಿಯಲ್ಲಿ. ಮೇಲ್ನೋಟಕ್ಕೆ ಬರೇ ಬಾಯಿಂದ ಅಷ್ಟೇ ಬರುತ್ತೆ ಅಕ್ಷರಗಳ ಉಚ್ಚಾರಣೆ ಅಂತ ನಾವು ತಿಳ್ಕೊಂಡಿದೀವಿ. ಇಲ್ಲ, ಕಹಳೆಯೋಪಾದಿಯಲ್ಲಿ ಬರುತ್ತೆ ಅಂತ ಆತ ಹೇಳ್ತಾನೆ. ಹಾಗೆ ಎಲ್ಲ ಧ್ವನ್ಯಾಂಗಗಳಿಂದ ಈ ಅಕ್ಷರಗಳು, ಅದಕ್ಕೆ ಇದನ್ನು ಗುಂಪು ಮಾಡಿದೀವಿ. ಇದು ಗುಂಪಲ್ಲದ್ದು, ಅದರಿಂದ ಇದನ್ನು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಇನ್ನು ಉಳ್ಕೊಂಡಿದ್ದು ವ್ಯಂಜನಗಳಲ್ಲಿ ಎಷ್ಟು ಬರ್ತವೆ? ವ್ಯಂಜನಗಳಲ್ಲಿ ಒಟ್ಟು ವ್ಯಂಜನಗಳ ಸಂಖ್ಯೆ 34. ಎಲ್ಲಿಂದ? ಕಾಯಿಂದ ಹಿಡಿದು ಲಾವರೆಗೆ 34. ವರ್ಗೀಯ ವ್ಯಂಜನಗಳ ಸಂಖ್ಯೆ 5 × 5 = 25.
ಈ 25 ಅಕ್ಷರದಲ್ಲಿ ಮತ್ತೆ ಗುಂಪು ಮಾಡಬಹುದಾ? ಹೌದು, ಮಾಡಬಹುದು. ಅವುಗಳನ್ನ ಏನಕ್ಕೆ ಕರಿತೀವಿ? ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು, ಅನುನಾಸಿಕಗಳು ಅಂತ ಕರಿತೀವಿ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಇವುಗಳನ್ನು ಕೂಡ ಅಷ್ಟೇ ಗಮನಿಸಬೇಕು. ಬಹಳ ಜನ ವಿದ್ಯಾರ್ಥಿಗಳು ಪ್ರಸ್ತಾರ ಹಾಕಬೇಕಾದ್ರೆ ಮಹಾಪ್ರಾಣಗಳಿಗೆ ಗುರು ಹಾಕ್ಬಿಡ್ತಾರೆ. ತಪ್ಪು. ಮಹಾಪ್ರಾಣಗಳಿಗೆ ಗುರು ಹಾಕಲ್ಲ. ನಾವು ಗುರು ಹಾಕೋದು ಯಾವುದನ್ನ? ಹೆಚ್ಚು ಸಮಯದಲ್ಲಿ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಗುರು ಹಾಕ್ತೀವಿ. 1 ಮಾತ್ರೆಗೆ ಲಘು ಹಾಕ್ತೀವಿ. ಗೊತ್ತಲ್ವಾ? ಲಘು ಅಂದ್ರೆ ಇದು, ಗುರು ಅಂದ್ರೆ ಇದು. ಇದನ್ನ 1 ಮಾತ್ರೆಗೆ ಅಕ್ಷರದ ಮೇಲೆ ಹಾಕ್ತೀವಿ. ನಾನು ಹೇಳ್ತಿರೋದು ಛಂದಸ್ಸಿನ ವಿಷಯಕ್ಕೆ ಬಂದಾಗ. ನೀವು ಯಾಕೆ ಅಂದ್ರೆ ಇದೆಲ್ಲ ತಿಳ್ಕೊಂಡಿದ್ದೀರಾ, ಅದ್ರ ಜೊತೆಗೆ ಛಂದಸ್ಸಿನ ವಿಷಯಕ್ಕೆ ಬಂದ್ರೆ 1 ಮಾತ್ರೆಗೆ ಲಘು, 2 ಮಾತ್ರೆಗೆ ಗುರುವನ್ನ ಹಾಕ್ತೀವಿ. ಸರ್, ಹಂಗಾದ್ರೆ 3 ಮಾತ್ರೆ ಬರ್ತಾವಲ್ಲ? ಅವು 3 ಮಾತ್ರೆಗೆ ಬರ್ತವೆ. ಆದ್ರೆ ಹೊಸಗನ್ನಡದಲ್ಲಿ ಅವುಗಳ ಬಳಕೆಯ ಪ್ರಮಾಣ ಇಲ್ಲ. ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು, ಕಾವ್ಯಗಳಲ್ಲಿ ಅದರ ಪ್ರಭಾವ ಹೆಚ್ಚಿರ್ಲಿ, ಅದರ ಒತ್ತು ಹೆಚ್ಚಿರ್ಲಿ, ಆ ಸಂದೇಶ, ಆ ಭಾವನೆ ಇನ್ನೂ ಚೆನ್ನಾಗಿ ಸ್ಫುರಿಸಲಿ, ಇನ್ನೂ ಚೆನ್ನಾಗಿ ಗೊತ್ತಾಗಲಿ ಅಂತ ಹೇಳಿ ಪ್ಲುತಗಳನ್ನ ಬಳಸ್ತಾ ಇದ್ರಂತೆ. ನೋಡಿ, ಗೊತ್ತಾಯ್ತಾ? ಪ್ಲುತ ಅಂತಂದ್ರೆ ಏನು? 2ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು 3 ಮಾತ್ರೆಯ ಗುರುತನ್ನು ಹಾಕ್ತೀವಿ. ಅದನ್ನ ಪ್ಲುತ ಅಂತ ಕರೀತೀವಿ. ಈ ಚಿಹ್ನೆಯಲ್ಲಿ ಹಾಕ್ತೀವಿ. ಅದು ಪ್ಲುತಾಕ್ಷರ. ಉದಾಹರಣೆ, ರಾಮಾಯಣ ಕಾವ್ಯವನ್ನು ಬರೀಬೇಕಾದಾಗ ಆ ಕಾವ್ಯದಲ್ಲಿ ಸೀತೆಯ ಅಪಹರಣ ಆಗುತ್ತೆ. ಸೀತೆಯ ಅಪಹರಣ ಆದಾಗ ಆ ಸೀತೆಗೆ ಎಷ್ಟು ದುಃಖ ಆಯಿತು ಅನ್ನೋದನ್ನ ಕವಿ ಈ ರೀತಿ ಹೇಳ್ತಾನೆ. ಹಾ ರಾಮ ಎಂದು ಸೀತೆ ಬಾಯಿ ತೆರೆದಳ್ತಾಳ್. ಹಾ ರಾಮ ಎಂದು ಸೀತೆ ಬಾಯಿ ತೆರೆದಳ್ತಾಳ್. ಹಾ ರಾಮ ಅಂತ ಬಂತು. ಅದು 2 ಮಾತ್ರೆಗಿನ ಜಾಸ್ತಿ. ಮಾ ನೋಡ್ರಿ, ಮಾ ಎಂದು ಸೀತೆ ಬಾಯಿ ತೆರೆದಳ್ತಾಳ್ ಅಂತ ಬರುತ್ತೆ. ಸಾಕು. ಕುಕ್ಕು ಕೂ ಎಂದು ಕೋಳಿ ಕೂಗಿರುವಾಗಳ್. ಬರಿಬೇಕಾದ್ರೆ ಕುಕ್ ಕೂ ಕೂ ಎಂದು ಹಿಂಗ್ ಬರಿಬೇಕು. ಇದ್ರ ಬಳಕೆ ಇಲ್ಲ, ಕನ್ಫ್ಯೂಸ್ ಆಗ್ಬೇಡಿ. ಇದ್ರ ಬಳಕೆ ಈಗ ಇಲ್ಲ, ಹಿಂದೆ ಬರಿತಾ ಇದ್ದೆ. ಇದೊಂದು ಚಿಕ್ಕ ಕಥೆ ಇದೆ, ಅದನ್ನ ಬೇಕಾದ್ರೆ ಯಾವಾಗಲೂ ಹೇಳ್ತೀನಿ. ಸರಳವಾಗಿ ಉದಾಹರಣೆ ಕೊಡ್ಬೇಕಪ್ಪ ಅಂತ ಯಾರೋ ಒಬ್ಬ ವ್ಯಾಕರಣ ಶಾಸ್ತ್ರದವನು ಸರ್ಕಾರಿ ತರಬೇಕು ಅಂತ ಹೋಗಿರ್ತಾನೆ. ಅಲ್ಲೇ ಯಾರೋ ಒಬ್ರು ಸೊಪ್ಪು ಮಾರ್ಕಂತ ಹೋಗ್ತಾ ಇರ್ತಾರೆ. ಸೊಪ್ಪು ಕೂಗರು ಏನಂತ ಕೂಗ್ತಿರ್ತಾರೆ? ಸೊಪ್ಪು ಬೇಕನಮ್ಮ ಸೊಪ್ಪು ಅಂತಾರ, ಸೊಪ್ಪು ಬೇಕನಮ್ಮ ಸೊಪ್ಪು ಅಂತಾರ, ಸೊಪ್ಪು ಬೇಕನಮ್ಮ ಸೊಪ್ಪು ಅಂತಾರೆ. 2 ಮಾತ್ರಕ್ಕಿಂತ ಜಾಸ್ತಿ ಆಗೋದು. ಹೌದಲ್ವಾ? ದೀರ್ಘವಾಗಿ ಎಳಿತೀವಲ್ಲ, ಅದನ್ನ ಪ್ಲುತಾಕ್ಷರ ಅಂತೀವಿ. ಅದೇನು ನಿಮ್ಗೆ ಯಾವತ್ತೂ ಕೇಳಿಲ್ಲ. ಕೇಳಿದ್ರೆ ಅಕಸ್ಮಾತ್ ಮುಂದೆ ನಿಮ್ಮ ಉದ್ಯೋಗವನ್ನ ಅರಸಿ ಪರೀಕ್ಷೆಗಳನ್ನ ಯಾವುದಾದ್ರೂ ಬರೀಬೇಕಾದ್ರೆ ಕೇಳಿದಾಗ ಅದನ್ನ ಬರೀಬೇಕು. ಇಲ್ಲಿಂದ ಇಲ್ಲಿವರೆಗೆ 25 ವ್ಯಂಜನಗಳು, ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳಲ್ಲಿ 3 ಗುಂಪು ಮಾಡಬಹುದು. ಒಂದು ಅಲ್ಪ ಪ್ರಾಣ, 2ನೇದು ಮಹಾಪ್ರಾಣ, 3ನೇದು ಅನುನಾಸಿಕ. ಅಲ್ಪ ಪ್ರಾಣಗಳು ಇವು. ಇವು ಅಲ್ಪ ಪ್ರಾಣ ಅಂತ. ಪ್ರಾಣ ಅಂದ್ರೆ ಅದರಲ್ಲೇ ಉತ್ತರ ಇದೆ. ಪ್ರಾಣ ಅಂದ್ರೆ ಉಸಿರು, ಅಲ್ಪ ಅಂದ್ರೆ ಸ್ವಲ್ಪ. ಸ್ವಲ್ಪ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪ ಪ್ರಾಣಗಳು ಎಂದು ಕರೆಯುತ್ತೇವೆ. ಹಾಗಾದ್ರೆ ಮಹಾಪ್ರಾಣ ಅಂದ್ರೇನು? ಅಲ್ಲೇ ಉತ್ತರ ಇದೆ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳನ್ನು ಮಹಾಪ್ರಾಣಗಳು ಎಂದು ಕರೆಯುತ್ತೇವೆ. ಹೌದಲ್ವಾ? ಆಕ್ಟಿವಿಟಿ ಮಾಡ್ಬೋದಲ್ಲ, ಗೊತ್ತಾಗುತ್ತಲ್ಲ. ಕ ಖ ಗಾಳಿ ಯಾವ್ದಕ್ಕೆ ಬಂದು ಹೊಡೀತೋ ಅದು ಮಹಾಪ್ರಾಣ. ಗ ಇಲ್ಲ, ಘ, ಞ, ಚ ಛ, ಜ ಝ ಗಾಳಿ ಬಂದು ತಾಗುತ್ತಲ್ಲ
ಅವೆಲ್ಲ ಮಹಾಪ್ರಾಣಗಳು. ಹಾಗಾದ್ರೆ ಇವನ್ನ ಕ ಗ ಚ ಜ ಟ ಡ ತ ದ ಪ ಬ ಇವನ್ನ ನಾವು ಅಲ್ಪ ಪ್ರಾಣಗಳೆಂತಲೂ ಖ ಘ ಛ ಛ ಠ ಢ ಥ ಧ ಫ ಭ ಇವನ್ನ ಮಹಾಪ್ರಾಣಗಳೆಂತಲೂ ಕರಿತೀವಿ. ಹಾಗಾದ್ರೆ ಇನ್ನು ಉಳಿದು ಕೊನೆಯು ಜ್ಞ ಜ್ಞ ಣ ನ ಮ ಈ ಅಕ್ಷರಗಳನ್ನು ಏನು ಕರಿತೀವಿ? ಅನುನಾಸಿಕಗಳು ಅಂತ ಕರಿತೀವಿ. ನಾಸಿಕ ಅಂದ್ರೆ ಮೂಗು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಗಳಿಗೆ ಅನುನಾಸಿಕಗಳು ಅಂತ ಕರಿತೀವಿ. ಮೂಗು ಹಿಡ್ಕೊಂಡು ಹೇಳಕ್ ಬರೋದಿಲ್ಲ. ಮೂಗು ಬಿಗೆ ಹಿಡ್ಕೊಂಡು ಎಷ್ಟು ನೋಟಿಸ ಅಂತ ಹೇಳಕ್ಕೆ ಬರಲ್ಲ. ಮೂಗಿನ ಸಹಾಯ ಬೇಕೇ ಬೇಕು. ಆದ್ರೆ ಅಲ್ಲಿ ಚರ್ಚೆ ಮಾಡದಂತೆ ಮೂರ್ಧನ್ಯ ಟಾಟಗಡಣ ಅದಕ್ಕೂ ಬೇಕು. ಆದ್ರೆ ಇವುಗಳಷ್ಟು ಪ್ರಭಾವಕ್ಕೆ ಬೇಕಾಗಿಲ್ಲ, ಇವುಗಳಿಗೆ ಜಾಸ್ತಿ ಬೇಕು. ಅರ್ಥವಾಯ್ತಾ? ಇಷ್ಟು ವರ್ಗೀಯ ವ್ಯಂಜನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಅರ್ಥ ಆಯ್ತಾ ಈಗ ನಿಮ್ಗೆ? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಗಳಿಗೆ ಅಲ್ಪ ಪ್ರಾಣಗಳು ಎಂದು ಕರೆಯುತ್ತೇವೆ. ಉದಾಹರಣೆ ಕ ಗ ಚ ಜ ಟ ಡ ತ ಧ ಪ ಬ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಗಳಿಗೆ ಮಹಾಪ್ರಾಣಗಳು ಎಂದು ಕರೆಯುತ್ತೇವೆ. ಖ ಘ ಛ ಝ ಠ ಢ ಥ ಧ ಫ ಭ ಇವು ಮಹಾಪ್ರಾಣಗಳು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳಿಗೆ ಅನುನಾಸಿಕಗಳು ಎಂದು ಕರೆಯುತ್ತೇವೆ. ಉದಾಹರಣೆ ಜ್ಞ ಜ್ಞ ಣ ನ ಮ. ಇಷ್ಟು ಸಂಬಂಧಪಟ್ಟಂತೆ ಇಷ್ಟೂ ವಿಷಯ ನೀವು ತಿಳ್ಕೊಂಡಿದ್ದೆ ಆದ್ರೆ ಇನ್ನೊಂದು ಹೆಚ್ಚುವರಿ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಅದ್ಯಾವುದಪ್ಪ ಅಂತಂದ್ರೆ ಐ ಮತ್ತೆ ಔ ಅಕ್ಷರಗಳು. ಐ ಮತ್ತೆ ಔ ಅಕ್ಷರಗಳನ್ನ ಏನ್ ಕೇಳ್ತಾರ ಪ್ರಶ್ನೆನ? ಕನ್ನಡ ವರ್ಣಮಾಲೆಯಲ್ಲಿ ಸಂಧ್ಯಾಕ್ಷರಗಳು ಯಾವುವು ಅಂತ ಕೇಳ್ತಾರೆ. ಇಷ್ಟೆಲ್ಲ ವಿಶೇಷತೆ ಜೊತೆಗೆ ಈ ಎರಡು ಅಕ್ಷರಗಳ ಉತ್ಪತ್ತಿ ಒಂದ್ ರೀತಿ ವಿಶೇಷ ಅನಿಸ್ತಲ್ವಾ? ಯಾಕೆಂದ್ರೆ ಇಲ್ಲಿ ಎರಡೇ ಅಕ್ಷರ ಇರಲ್ಲ, ಸವರ್ಣಗಳು. ನೋಡಿ ತಿಳ್ಕೊಳ್ಳಿ, ಅ ಆ ಒಂದು ಜೊತೆ ಸವರ್ಣ. ಸವರ್ಣದಿರ ಸಂಧಿಲ್ ಗೊತ್ತಾಗುತ್ತೆ ನಿಮಗೆ. ಸವರ್ಣ ಅಂದ್ರೆ ಒಂದೇ ಜಾತಿ, ಉಚ್ಚಾರದಲ್ಲಿ ಆಕಾರದಲ್ಲಿ ಸ್ವಲ್ಪ ನೋಡಕ್ ಒಂದೇ ತರ ಇದೆ. ಇ ಈ ಉ ಉ ಇವು ಒಂದು ಜೊತೆ ಸವರ್ಣಗಳು, ಆದ್ರೆ ಇವು ಮಾತ್ರ ಮೂರು ಇದಾವೆ. ಹೌದಲ್ವಾ? ಎ ಎ ಐ ಅದೇ ರೀತಿ ಇರೋವು ಮೂರು ಇದಾವೆ. ಓ ಓ ಔ. ಹಾಗಾದ್ರೆ ಇವೆಲ್ಲಿಂದ ಹುಟ್ಟಿದ್ವು? ಈ ಎರಡು ಅಕ್ಷರಗಳು ಎಲ್ಲಿಂದ ಹುಟ್ಟಿದ್ವು? ಇವು ಯಾಕೆ ಹಾಗಾದ್ರೆ ಸಂಧ್ಯಾಕ್ಷರ ಅಂತ ಕರಿತೀವಿ? ಸುಲಭ. ಇಲ್ಲಿ ಆ ಅಕ್ಷರ ಇದೆ ಮತ್ತೆ ಎ ಅಕ್ಷರ ಇದೆ. ಇವೆರಡನ್ನು ಸೇರಿಸಿ ವೇಗವಾಗಿ ಹೋದ್ರಿ ಐ ಐ ಬಂತ. ಆ ಮತ್ತೆ ಎ ಇಸ್ ಈಕ್ವಲ್ ಟು ಐ ಎ ಬರುತ್ತೆ. ಆ ಎ ಕೂಡಿಸಿ ಜೋರಾಗಿ ಹೋದಾಗ ಐ ಬರುತ್ತೆ. ಅದೇ ರೀತಿ ಆ ಮತ್ತೆ ಓ ಇವನ್ನ ಜೋರಾಗಿ ಕೂಡಿಸಿ ಓದಿದ್ರೆ ಔ ಔ ಅವನೇ ಬರುತ್ತೆ. ಆದ್ರಿಂದ ಐ ಮತ್ತೆ ಔ ಎನ್ನುವಂತಹ ಈ ಸ್ವರಗಳೇನಿದಾವೆ, ಈ ಸ್ವರಗಳನ್ನು ನಾವು ಏನಂತ ಕರಿತೀವಿ? ಹಾಗಾದ್ರೆ ಸಂಧ್ಯಾಕ್ಷರಗಳು ಅಂತ ಕರಿತೀವಿ. ಇದನ್ನ ಹೆಚ್ಚುವರಿಯಾಗಿ ಈ ಪ್ರಶ್ನೆಯನ್ನ ಕೆಲವೊಂದು ಸಾರಿ ಪ್ರಶ್ನೆ ಪತ್ರಿಕೆಯಲ್ಲಿ 10ನೇ ತರಗತಿ ಕೇಳಿದ್ದಾರೆ. ಹಾಗಾಗಿ ಇಷ್ಟನ್ನು ನೀವು ನೆನ್ಪಿಟ್ಕೋಬೇಕು. ಇಷ್ಟಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಯಾವುದೇ ಸಂದೇಹಗಳಿದ್ರೆ ಕೇಳಬಹುದು. ಇವತ್ತಾಗಾದ್ರೆ ನಾವೇನೇನು ಕಲ್ತ್ವಿ? ಸ್ವರಗಳ ಬಗ್ಗೆ ಕಲ್ತ್ವಿ. ಇನ್ನೊಂದ್ಸರಿ ಪುನರ್ಮನನ ಮಾಡ್ಕೊಳ್ಳೋದಾದ್ರೆ ಸ್ವರಗಳ ಬಗ್ಗೆ ಕಲ್ತ್ವಿ. ಸ್ವತಂತ್ರವಾಗಿ ಉಚ್ಚರಿಸತಕ್ಕಂತ ಅಕ್ಷರಗಳಿಗೆ ಸ್ವರಗಳು ಅಂತ ಕರಿತೀವಿ. ಪ್ರತ್ಯೇಕವಾಗಿ ಯಾವುದೇ ಅಕ್ಷರದ ಸಹಾಯ ಇಲ್ಲದಂತೆ ಓದಲು ಬಾರದ ಚಿಹ್ನೆಗಳಿಗೆ ಅಥವಾ ಈ ಅಕ್ಷರಗಳಿಗೆ ನಾವು ಯೋಗವಾಹ ಅಂತ ಕರಿತೀವಿ. ಅನುಸ್ವಾರ ಮತ್ತೆ ವಿಸರ್ಗ ಎರಡು ಯೋಗವಾಹಗಳು. ಸ್ವರಗಳಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತ ಬರ್ತವೆ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ಹ್ರಸ್ವ ಸ್ವರ ಅಂತೀವಿ. ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ದೀರ್ಘ ಸ್ವರ ಅಂತೀವಿ. ಇನ್ನ ಇವನ್ನ ವ್ಯಂಜನಗಳು ಅಂತ ಕರಿತೀವಿ. ಕಾಯಂಗಳವರೆಗೆ ಇವು ಒಟ್ಟು 34. ಅದರಲ್ಲಿ ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9. ಇವನ್ನ ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ಗುಂಪು ಮಾಡಬಹುದು.
ಯಾವುದು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರ. ಇನ್ನು ಇವು ಅವರ್ಗೀಯ ವ್ಯಂಜನಗಳು. ಮತ್ತೆ ಇವುಗಳ ಧ್ವನ್ಯಾಂಗ ಅಥವಾ ವರ್ಣೋತ್ಪತ್ತಿ ಸ್ಥಾನದ ಬಗ್ಗೆ ಇಂದಿನ ತರಗತಿಯಲ್ಲಿ ನೀವೆಲ್ಲ ತಿಳ್ಕೊಂಡ್ರಿ. ಇನ್ನು ಯಾವುದೇ ಸಂದೇಹಗಳಿದ್ರೆ